ತಗೊಳ್ರಿ, ಅವನೊಬ್ಬರನ್ನ ಯಾಕೆ ಬಿಡ್ತೀರಾ? ಸರಿ ಆಯ್ತು. ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಗೆ ಬಂದಿದೆ. ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟ್ ಅಲ್ಲಿ. ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತಗೊಂಡಿದ್ರೆ ಆ ಬಿಲ್ಲನ್ನು ಮಂಡನೆ ಮಾಡ್ಬೋದು. ಆ ಸಾಧ್ಯತೆಗಳಿದಾವೆ. ಬಿಜೆಪಿ ಟಾರ್ಗೆಟ್ ಮಾಡೋ ಚರ್ಚೆಗಳು ನಡೀತಾ ಇದೆ ಸರ್ ಈ ಬಿಲ್ ಮೂಲಕ. ಬಿಜೆಪಿ ಟಾರ್ಗೆಟ್ ಅಂತಲ್ಲ, ನಾವೇನು ಪರ್ಮನೆಂಟ್ ಆಗಿ ನಾವೇ ಇರ್ತೀವ? ಬದಲಾಗೋದಿಲ್ವ ಸರ್ಕಾರ? ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ. ಬಿಜೆಪಿಗೆ ಅಂತ ಯಾಕೆ ಟಾರ್ಗೆಟ್ ಮಾಡ್ಬೇಕು ನಾವು? ಯಾರೇ ಆಗಲಿ ಅಲ್ಲೇನು ಬಿಜೆಪಿ ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ. ಅದರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್ಸು, ಬಿಜೆಪಿ, ಜನತಾದಳ ಅಂತ ಬರೋದಿಲ್ಲ. ಪ್ರತ್ಯೇಕವಾಗಿ ಕಾನೂನು ಮಾಡುವಂತ ಅಗತ್ಯತೆ ಏನಿತ್ತು? ಇದೆ ಅಂತಾನೆ ಮಾಡಿದೀವಲ್ಲ. ಈಗಿರೋ ಕಾನೂನು ಇನ್ನೂ ಭದ್ರ ಮಾಡಬೇಕು ಅಂತ ಮಾಡ್ತಾರೆ. ಕೆಲವು ಪ್ರೊವಿಷನ್ಸ್ ಅದಕ್ಕೆ ಆಡ್ ಮಾಡಿದ್ದಾರೆ ಅಷ್ಟೇ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.